ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಇದುವರೆಗೆ ಸೌಂದರ್ಯ ಲಹರಿಯ 50 ಶ್ಲೋಕಗಳನ್ನು, ಅದರ ಅರ್ಥವನ್ನು, ಹಾಗೆ ಸರಳವಾಗಿ ಹೇಗೆ ಕಲಿಯಬಹುದು ಎಂದು ತಿಳಿದುಕೊಳ್ತಾ ಬಂದಿದ್ದೀರಾ. ಹಾಗೆ 5 ಶ್ಲೋಕಗಳನ್ನು ಮಾತ್ರ ಒಂದು ಆಡಿಯೋ ಮಾಡಿ ಹಾಕುವಂಥದ್ದನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗ 11ರಿಂದ 15ನೇ ಶ್ಲೋಕದವರೆಗೆ ನಾನು ಆಡಿಯೋ ಹಾಕ್ತಾ ಇದ್ದೀನಿ. ನೀವು ಹಾಗೆ 5 ಶ್ಲೋಕಗಳನ್ನು ಕಲಿತಾ ಬರಲಿ ಅಂತ ನನ್ನ ಅನಿಸಿಕೆ. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋಃ ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ ವಸುದಲಕಲಾಶ್ರತ್ರಿವಲಯಃ ತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೇ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಂ ಅಪಿ ಗಿರೀಶ ಸಾಯುಜ್ಯ ಪದವೀಂ ನರಂ ವರ್ಷನ ವಿರಸಂ ನರ್ಮ ಸುಜಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣೀಬಂಧಾಃ ಕುಚಕಲಶವಿಸ್ರಸ್ತಸಿಚಯಾಃ ಹಠಾತ್ರ್ಯುಟ್ಯತ್ಕಾಂಚ್ಯೋ ವಿಗಲಿತದುಕೂಲಾ ಯುವತಯಃ ಕ್ಷಿತೌ ಷಟ್ಪಂಚಾಶತ್ द्विसमधिकपञ्चाशदुदके हुताशे द्वाषष्टिः चतुरधिकपञ्चाशदनिले दिवि द्विषत्रिंशत् मनसि च चतुष्षष्टिरिति ये मयूखास्तेषामप्युपरि तव पादाम्बुजयुगम् शरज्योत्स्नाशुद्धां शशियुतजटाजूटमकुटां वरत्रासत्राणस्फटिकघटिका पुस्तककरां सकृन्नत्वा नत्वा कथमिव सतां सन्निदधते ಮಧುಕ್ಷೀರದ್ರಾಕ್ಷಾ ಮಧುರಿಮಧುರೀಣಾಃ ಪಣಿತಯಃ. ಹೀಗೆ 15ನೇ ಶ್ಲೋಕದವರೆಗೆ ನೀವು ಅಭ್ಯಾಸ ಮಾಡಬಹುದು. ಮತ್ತೆ ಮತ್ತೆ ಕೇಳಿ ಅದನ್ನು. ಹಾಗೆ ಕೇಳ್ತಾ ಕೇಳ್ತಾ ಒಟ್ಟಿಗೆ ಹೇಳೋದನ್ನು ಅಭ್ಯಾಸ ಮಾಡಿ. ಹೇಗಿತ್ತು ನಿಮ್ಮ ಅನಿಸಿಕೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ 5 ಶ್ಲೋಕಗಳಲ್ಲಿ.